ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಬಿ ಖಾತೆಯಿಂದ ಎ ಖಾತೆಗೆ ಬದಲಾವಣೆ ಮಾಡೋದಕ್ಕೆ ಲಂಚ ಕೇಳಿದ ಆರೋಪ ಈಗ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರೇ, ಈ ಸ್ಟೋರಿ ನಿಮಗಾಗಿ. ಹಣ ನೀಡದಿದ್ದಕ್ಕೆ ಖಾತೆಯನ್ನೇ ರದ್ದು ಮಾಡಿದ್ದಾರೆ ಜಿಬಿ ಅಧಿಕಾರಿಗಳು. ಆರ್ ನಗರ ವಲಯ ಜಂಟಿ ಆಯುಕ್ತೆಯಿಂದ ಎ ಖಾತೆ ರಿಜೆಕ್ಟ್ ಆಗಿದೆ. ಲಂಚದ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಮಾಡಿದ ಬೆನ್ನಲ್ಲೇ ಎ ಖಾತೆ ಬದಲಾವಣೆ ರದ್ದು. ರಾತ್ರೋರಾತ್ರಿ ಎ ಖಾತೆ ರದ್ದು ಮಾಡಿದ್ದಾರೆ ಜಂಟಿ ಆಯುಕ್ತೆ ಆರತಿ ಕೃಷ್ಣ. ಸಚಿವ ಕೃಷ್ಣ ಬೈರೇಗೌಡ್ರೆ, ಖಾತೆದಾರ ದೀಪುಗೌಡ ದೂರು ಕೊಟ್ಟಿದ್ದಾರೆ ಬೈರೇಗೌಡ್ರಿಗೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ನೋಡಲೇಬೇಕಾಗಿರುವಂತಹ ಸುದ್ದಿ ಇದು. ಬಬ್ಬಬ್ಬಬ್ಬಬ್ಬ, ಮುಖ್ಯಮಂತ್ರಿ ಹೇಳಿದ್ರಪ್ಪ ₹1 ಲಂಚ ಕೊಡಬೇಡಿ ಯಾರಿಗೂ ಕೂಡ ಅಂತ. ₹1 ಲಂಚ ಕೊಡಬೇಡಿ ಯಾರಿಗೂ, ಸರ್ಕಾರ ಸಂಬಳ ಕೊಡ್ತಾ ಇದೆ, ಕೆಲಸ ಮಾಡಲಿ ಅವರು ಅಂತ. ಇಲ್ಲಿ ನೋಡಿದ್ರೆ ಖಾತೆನೇ ರದ್ದಾಗ್ಬಿಟ್ಟಿದೆ. ಯಾಕೆ ಹೇಳಿ? ಲಂಚ ಕೊಟ್ಟಿಲ್ಲ ಅಂತ. ಲಂಚ ಕೊಟ್ಟಿಲ್ಲ ಅಂತ ಹೇಳಿ ಖಾತೆಯನ್ನೇ ರದ್ದು ಮಾಡಿರುವಂಥ ಘಟನೆ ನಡೆದಿರೋದು. ಬೆಂಗಳೂರು ನಗರಾಭಿವೃದ್ಧಿಲಿ ಯಾವ್ಯಾವ ರೀತಿ ಎಷ್ಟೆಷ್ಟು ಲಂಚ ಪಡ್ಕೊಳ್ತಾ ಇದ್ದೀರಿ ನೋಡಿ. ಸರ್ಕಾರ ಎಂತಹ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರು ಅಷ್ಟೇ, ನೀವು ಉದ್ದುದ್ದ ಭಾಷಣ ಬಿಗಿದ್ರು ಅಷ್ಟೇ, ಯಾವುದೇ ಯೋಜನೆ ತಂದರೂ ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಲಂಚ ಬಾಕ್ ಅಧಿಕಾರಿಗಳನ್ನು ನೀವು ಯಾವುದೇ ಕಾರಣಕ್ಕೂ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಪದೇ 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 ಅವರು ತೋರಿಸ್ತಾ ಇದ್ದಾರೆ. ಎಲ್ಲಿ ಕೆಳಗಡೆ ಬರಕ್ಕೆ ಹೇಳಿದ್ರಲ್ಲ, ಎಲ್ಲಿ ಅವರು ಗವರ್ಮೆಂಟ್ ಆಫೀಷಿಯಲ್ ಅಮ್ಮ ಅಕ್ಕ ಅಂತ ಮಾತಾಡ್ತೀರಾ ನೀವು? ಯಾಕೆಲ್ಲ ಹಂಗೋಗ್ತಾ ಇದ್ದೀರಾ ಮಾತಾಡ್ದೆ ಇವಾಗ? ಯಾಕೆ ಸರ್ ಏನಪ್ಪ ಮಾತಾಡಿದ್ರಿ? ಬನ್ನಿ ಬನ್ನಿ, ನಾನು ಕೇಳಿಸ್ಕೊಂಡಿದ್ದೀನಿ, ಬನ್ನಿ, ವಾಯ್ಸ್ ರೆಕಾರ್ಡ್ ಆಗಿದೆ, ಬನ್ನಿ. ಅಮ್ಮ ಅಕ್ಕ ಮಾತಾಡೋದಲ್ಲ, ಬಂದಿರಿ ಬನ್ನಿ ಬನ್ನಿ ಸರ್. ನಾವ ಮಾತಾಡಿದ್ ನೀವ ಮಾತಾಡಿದ್ದು? ಬನ್ನಿ ಕರೀರಿ, ಯಾರೋ ಕೆಳಗಡೆ ಬರ್ತೀನಿ ಅಂದ್ರಲ್ಲ. ಕೇಳಿಲ್ಲ. ಆಕ್ಚುಲಿ ನಾನು ಬಿ ಖಾತೆಯಿಂದ ಎ ಖಾತೆಗೆ ಅಪ್ಲಿಕೇಶನ್ ಹಾಕಿ 3 ತಿಂಗಳಾಗಿದೆ. ಹಾಕಿ 20 ದಿವಸಕ್ಕೆ ನನಗೆ ಏನು 8 ಸ್ಟೆಪ್ಸ್ ಇದೆ, ಅದರಲ್ಲಿ 4 to 5 ಸ್ಟೆಪ್ಸ್ ಮುಗಿಸಿದ್ದಾರೆ. ಲಾಸ್ಟ್ ನನ್ಗೆ ಇದ್ದಿದ್ದಂಥದ್ದು ಜಾಯಿಂಟ್ ಕಮಿಷನರ್ ಒಂದು ಸಹಿ ಹಾಕಿದ್ರೆ ನನ್ನ ಪೇಮೆಂಟ್ ಮತ್ತೆ ಅಪ್ರೂವಲ್ಡ್ ಅಂಡ್ ಪೇಮೆಂಟ್ ಅಷ್ಟೇ ಬ್ಯಾಲೆನ್ಸ್ ಇದ್ದಿದ್ದು. ಈ ಜಾಯಿಂಟ್ ಕಮಿಷನರ್ಗೆ ಫೈಲ್ ಹೋಗಿ ಸುಮಾರು 2.5 ತಿಂಗಳಾಗಿದೆ. ಇದಕ್ಕೂ ಮುಂಚೆ ಇವಾಗ ಯಾಕಂದ್ರೆ 2% ಇದೆ, ಈ 20ನೇ ತಾರೀಕು ಆದ್ರೆ ಅದು 5% ಆಗುತ್ತೆ ಪೇಮೆಂಟ್. ಏನು 1 ಲಕ್ಷ ಕಟ್ಟೋ ಜಾಗದಲ್ಲಿ 5 ಲಕ್ಷ ಆಗುತ್ತದೆ ಹೆಚ್ಚು ಕಡಿಮೆ. ಸೊ ಹಾಗಾಗಿ ನನ್ಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನನ್ನ ವೈಫ್ ಫಾಲೋ ಅಪ್ ಮಾಡ್ತಾ ಇದ್ರು. ಇದಕ್ಕೂ ಮುಂಚೆ ಒಂದು 3 ಬಾರಿ ಹೋಗಿ ಬಂದಿದ್ದಾರೆ. ಹೋದಾಗೆಲ್ಲ ಅವರು ಒಂದು ಅಕ್ನಾಲೇಜ್ಮೆಂಟ್ ಕೊಡಲ್ಲ, ಜಸ್ಟ್ ನಂಬರ್ ಬರ್ಸ್ಕೊಂತಾರೆ, ನಂಬರ್ ಬರ್ಸ್ಕೊಂಡು ವೈಟ್ ಶೀಟ್ ಮೇಲೆ ಬರ್ಸ್ಕೊಂಡು ಕಳಿಸ್ತಾ ಇದ್ರು. ಸೊ ನಾನು ಈ ಕಾರಣಕ್ಕೇನೆ 2 ಸಲಿನ ಹಾಗೆ ಆಗಿತ್ತು. ಮುನ್ನೆ ಸಲದಕ್ಕೆ ಅಕ್ನಾಲೇಜ್ಮೆಂಟ್ ಇಸ್ಕೊಂಡ್ ಬಾ ಅಂತ ಹೇಳಿ ಕಳಿಸಿದೆ. ಅವ್ರು ಅಕ್ನಾಲೇಜ್ಮೆಂಟ್ ಕೊಟ್ಟಿಲ್ಲ, ಕೇಳಿದ್ರೆ ಗದ್ರೋದು. ಆಮೇಲೆ ಏನಕ್ಕೆ ಇಷ್ಟು ಹಿಂಗ್ ಮಾಡ್ತಿದ್ದೀರಾ ಅಂದ್ರೆ, ಅಲ್ಲಿರುವಂತ ಒಬ್ಬ ಅಧಿಕಾರಿ ಕೆಳಗಡೆ ಕರೆದು, ನೋಡಮ್ಮ ಈ JC ಅವ್ರ ಲೆವೆಲ್ಗೆ ಹೋದ್ರೆ ನಿಮ್ಗೆ 30 ರಿಂದ 40 ಸಾವಿರ ಖರ್ಚಾಗ್ತದೆ, ನಾವೇ ಮಾಡಿಸ್ಕೊಡ್ತೀವಿ, ಅದೇನಿದೆ ಮಾತಾಡಿ ಒಂದು 15-20 ಸಾವಿರ ಇದು ಮಾಡಿ ಅಂತ ಕೇಳಿದ್ದಾರೆ. ಇದನ್ನ ನನ್ನ ಹತ್ರ ಬಂದು ಹೆಸರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ, ಸರ್ಕಾರ ಯಾವುದೇ ರೀತಿಯ ಯೋಜನೆ ತಂದರೂ ಕೂಡ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಲಂಚ ಕೊಡಬೇಡಿ ಅಂತ ದೊಡ್ಡದಾಗಿ ಹೇಳ್ಬಿಟ್ರು ಮುಖ್ಯಮಂತ್ರಿ. ಆದರೆ GBA ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಲಂಚಾವತಾರದ ಅಧಿಕಾರಿಗಳು, ಲಂಚಬಾಕ್ ಅಧಿಕಾರಿಗಳಿದ್ದಾರೆ. ಇನ್ನು ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ವಿಚಾರವಾಗಿ ಕಿರಿಕ್ ಆಗಿದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಶಶಿಧರ್. ಸಂಪತ್ತು, ನೆನ್ನೆ ತಾನೇ ಏನು RR ನಗರ ವಲಯದಲ್ಲಿ ಏನು JC ಕಚೇರಿಯಲ್ಲಿ ಏನು ದೀಪಕ್ ಗೌಡ ಎಂಬುವರು ಬಿ ಖಾತೆಯಿಂದ ಎ ಖಾತೆಗೆ ಬದಲಾವಣೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಒಂದು 3 ತಿಂಗಳಿಂದ ಅರ್ಜಿಯನ್ನ ಸಲ್ಲಿಸಿದ್ರು. ಅದನ್ನು ಕೂಡ ಮನೆ ಬಾಗಿಲಿಗೆ ಉಚಿತವಾಗಿ ತಲುಪಿಸುವಂತ ಯೋಜನೆ ಬೆಂಗಳೂರಿಗೆ ಕೊಟ್ಟಿರುವಂತ CM DK ಶಿವಕುಮಾರ್ ಒಂದು ಮಹತ್ವದ ಯೋಜನೆ ಅಂತಲೂ ಕೂಡ ಹೇಳ್ಬೋದು. ಆದ್ರೆ ಇಲ್ಲಿ ಏನು RR ನಗರ ವಲಯದಲ್ಲಿ ಕೆಲಸ ಮಾಡ್ತಿರುವಂತ ಆಪರೇಟರ್ ಸತೀಶ್ ಮತ್ತೆ SRR ವೆಂಕಟಪ್ಪ ಇವರಿಬ್ರು ಸೇರಿ JC ಮೇಡಮ್ಗೆ ಆರತಿ ಕೃಷ್ಣ ಅವರಿಗೆ 40,000 ರೂಪಾಯಿ ಕೊಡ್ಬೇಕು. ಆದ್ರೆ ನೀವೇನು ಅಲ್ಲಿಗೇನು ಹೋಗೋದ್ ಬೇಕಲ್ಲ, ಅದೇ ಹಣವನ್ನ ನಮ್ಗೆ ಕೊಡಿ, ನಾವೇ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಫ್ರೀ ಆಗಿ ಮಾಡ್ಕೊಡ್ಬೇಕಾದಂತ ಖಾತೆಗೆ ನಾವ್ಯಾಕೆ ನಿಮ್ಗೆ ಹಣ ಕೊಡ್ಬೇಕು ಅಂತ ಹೇಳ್ಬಿಟ್ಟು ದೀಪಗೌಡ ಅವರು ಒಂದು ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಅಲ್ಲಿಂದ ನೀನು ಹೋಗು ಅಂತ ಹೇಳ್ಬಿಟ್ಟು ಅವಾಚ್ಯ ಶಬ್ದದಿಂದ ಬೈದು ಅವರನ್ನ ಹೊಡೆದು ಹೊರಗಡೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಆದಂತ ನಂತರ ಏನ್ ದೀಪಗೌಡರು ಆ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ರು. ಈ ಒಂದು ಆಕ್ರೋಶಕ್ಕೆ ನೊಂದಂತ ಏನು JC ಅವರು ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡೋದು ಬಿಟ್ಟು ಏನ್ ಬಿ ಖಾತೆಗೆ ಅಪ್ಲೈ ಮಾಡಿದ್ರು, ಆ
ಅಪ್ಲಿಕೇಶನ್ ಅನ್ನೇ ರಿಜೆಕ್ಟ್ ಮಾಡಿ ರಾತ್ರೋರಾತ್ರಿ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ದೀಪಗೌಡರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಂತ ಕೃಷ್ಣಬೈರೇಗೌಡರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ, ದಾಖಲೆ ಸಮೇತ ಕಟ್ಟಿದ್ದಾರೆ. ಹೀಗಾಗಿ ಜಂಟಿ ಆಯುಕ್ತರಾಗಿರುವಂತಹ ಆರತಿ ಆನಂದ್ ಮತ್ತೆ ಅದೇ ರೀತಿಯಲ್ಲಿ ಕೂಡ ಕಂಪ್ಯೂಟರ್ ಆಪರೇಟರ್ ಹರೀಶ್ ಮತ್ತೆ ವೆಂಕಟಪ್ಪ ಈ ಮೂರು ವಿರುದ್ಧ ತನಿಖೆಯನ್ನು ಕೂಡ ಮಾಡಬೇಕು. ಯಾವ ಕಾರಣದಿಂದಾಗಿ ಆ ಒಂದು ಏಕಾತವನ್ನ ರಿಜೆಕ್ಟ್ ಮಾಡಿದ್ರು, ಅದಕ್ಕೆ ಸೂಕ್ತವಾದಂತ ದಾಖಲೆಗಳಿದ್ರು ಕೂಡ ಯಾಕೆ ರಿಜೆಕ್ಟ್ ಮಾಡಿದ್ರು, ಹಣ ಕೇಳಿದ್ದು ಯಾಕೆ, ಯಾರಿಗೆ ಅಷ್ಟೊಂದು ಮಟ್ಟದ ಹಣ ಯಾರಿಗೆ ತಲುಪಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಜಿಬಿ ವತಿಯಿಂದ ತನಿಖೆಯನ್ನು ಮಾಡಬೇಕಾಗಿದೆ. ಸಂಪತ್. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.